ಆಮೇಲೆ ಒಂದು ದಿವಸ ನನ್ನ ಮನೆ ಕರೆಸ್ಕೊಂತಾರೆ. ಈಗ ಜನಗಳಿಗೆಲ್ಲ ಡೌಟ್ ಇದೆ, ನನಗೆ ವೆರಿ ಸ್ಟ್ರೈಟ್ ಫಾರ್ವರ್ಡ್ ಕೇಳ್ತೀನಿ. ಒಬ್ಬ ಡ್ರೈವರ್ ಆಗಿದ್ದವರು ಇಷ್ಟು ದೊಡ್ಡ ತೋಟವನ್ನು ಹೆಂಗೆ ಪರ್ಚೇಸ್ ಮಾಡಿದ್ರು? ಇದು ರೇವಣ್ಣವರ ಫ್ಯಾಮಿಲಿದ್ದು ಬೇನಾಮಿ ತೋಟವನ್ನು ಕಾರ್ತಿಕ್ ಅವರ ಹೆಸರಲ್ಲಿ ಪರ್ಚೇಸ್ ಮಾಡಿದ್ರು ಅಂತ ಜನಸಾಮಾನ್ಯರಲ್ಲೂ ನನ್ನಲ್ಲೂ ಡೌಟ್ ಇತ್ತು. ಯಾವ ರೀತಿಯಾಗಿ ತೋಟವನ್ನು ನೀವು ಪರ್ಚೇಸ್ ಮಾಡಿದ್ರಿ? ಇಲ್ಲ, ಇದು ಹೆಂಗೆ ಅಂತಂದರೆ, ನಂದು ಆಗಲೇ ಹೇಳ್ದಂಗೆ ನಾನು ಕುರಿ ಸಾಕಾಣಿಕೆ ಹೈನುಗಾರಿಕೆ ಎಲ್ಲನೂ ಮಾಡ್ತಾ ಇರೋದ್ರಿಂದ ನಂದು ಮಟನ್ನು ಒಳಾಂಸ್ಪುರದಿಂದ ಬೆಂಗಳೂರು ಮಟನ್ ಸಪ್ಲೈ ಕೊಡೋದ್ರಲ್ಲಿ ನನಗೆ ಮಂತ್ಲಿ 10 ಲಕ್ಷ ಬರ್ತದೆ ನನಗೆ ಪರ್ ಡೇ. ನಂದು ಒಂದು ದಿವಸಕ್ಕೆ ನನಗೆ 1.5 ಟನ್ನಿಂದ 2 ಟನ್ವರೆಗೂ ನಾನು ಮೀಟ್ ಸಪ್ಲೈ ಕೊಡ್ತೀನಿ. ನಾನು ಕೆಜಿಗೆ 10 ರೂಪಾಯಿ ನನಗೆ ಲೆಕ್ಕ ಹಾಕೊಂಡ್ರು ನನಗೆ ಒಂದು ತಿಂಗಳಿಗೆ 10 ಲಕ್ಷ ದುಡ್ಡಾಗುತ್ತೆ ನನಗೆ. ಅದಾದಮೇಲೆ ಮೀನುಗಾರಿಕೆಯಿಂದ ವರ್ಷಕ್ಕೆ ನನಗೆ 15ರಿಂದ 20 ಲಕ್ಷ ಬರುತ್ತೆ. 20ರಿಂದ 25 ಸಾವಿರ ಮೀನು ಸಾಕ್ತೀನಿ ನಾನು. ಇವಾಗ ಬಂದರೂ ಇವಾಗಲೂ ಮೀನಿದ್ದಾವೆ, ಇವಾಗಲೂ ಒಂದು 15 ಸಾವಿರ ಮೀನಿದ್ದಾವೆ ನನ್ನ ಹತ್ರ. ಅದರಲ್ಲಿ ಒಂದು ವರ್ಷಕ್ಕೆ ಒಂದು 20 ಲಕ್ಷ ನನಗೆ ಅದ್ರಲ್ಲಿ ಬರುತ್ತೆ. ಇನ್ನು ಕುರಿ ಸಾಕಾಣಿಕೆಯಲ್ಲಿ ಮತ್ತು ನನಗೆ ಸೇಲ್ ಮಾಡ್ತೀನಿ ಮತ್ತು ನಾನು ಕಟ್ ಮಾಡ್ತೀನಿ, ಅದರಲ್ಲಿ ಪ್ರಾಫಿಟಬಲ್ ಏನು ಕಡಿಮೆ, ಅದರಲ್ಲಿ ಒಂದು 5ರಿಂದ 6 ಲಕ್ಷ ಬರುತ್ತೆ. ಹೈನುಗಾರಿಕೆದು ಒಂದು 3ರಿಂದ 4 ಲಕ್ಷ ಬರುತ್ತೆ. ಕೋಳಿ ಸಾಕಾಣಿಕೆದು ಮನೆ ಮೇಂಟೆನೆನ್ಸಿಗೆ ಆಗುತ್ತೆ. ಮತ್ತು ನಮ್ಮ ಪಿತ್ರಾರ್ಜಿತ ಆಸ್ತಿನ ಒಂದು 3ರಿಂದ 3.5 ಎಕರೆ ತೋಟ ಪ್ರಾಪರ್ಟಿ ಇದೆ. ಅದರಿಂದ ಅಷ್ಟು ವರ್ಷದಿಂದ ದುಡ್ಕೊಂಬಂದಿದ್ದ ದುಡ್ಡು ಅದು, ಮತ್ತು ನಮ್ಮ ಮನೆ ಇದ್ದಂಥ ಗೋಲ್ಡ್ಗಳು ಎಲ್ಲ ಬ್ಲೆಡ್ಜ್ ಮಾಡಿ ನಾನು ಪ್ರಾಪರ್ಟಿನ ತಗೊತೀನಿ. ಎಷ್ಟಕ್ಕೆ ತಗೊಳ್ತೀರಿ ನೀವು ಪ್ರಾಪರ್ಟಿ? 13.5 ಎಕರೆ ತಗೊತೀನಿ ಸರ್. ಎಷ್ಟು ದುಡ್ಡು? 42 ಲಕ್ಷ. ಅದು 42 ಲಕ್ಷ. ಯಾವ ವರ್ಷದಲ್ಲಿ? 2022ರಲ್ಲಿ ತಗೊತೀನಿ. 2022ರಲ್ಲಿ ನೀವು ತೋಟ ತಗೋತೀರಿ. ಹೌದು. ಆಯಿತು. ಈಗ ವಿಡಿಯೋ ವಿಷಯಕ್ಕೆ ಬರ್ತೀನಿ. ನೀವು ಎಲ್ಲ ಕತೆ ಹೇಳ್ತೀರಿ, ನಿಮ್ಮ ತೋಟದ ವಿಷಯಕ್ಕೆ ಇವ್ರು ಬರ್ತಾರೆ. ಹೌದು. ವಿಷಯಕ್ಕೆ ಬಂದಾಗ ನೀವು ತೋಟ ಮಾರಲ್ಲ ಅಂತ ಹೇಳ್ತೀರಿ. ಹೌದು. ಲಾಸ್ಟಿಗೆ ನಿಮ್ಮ ಲಾಸ್ಟ್ ಇಂಟರ್ವ್ಯೂ ಪವರ್ ಟಿವಿ ಒಟ್ಟಿಗೆ ನೋಡಿದಾಗಲೂ ನೀವು ಹೇಳ್ತೀರಿ, ನನ್ನ ಹೆಂಡತಿಯನ್ನು ಗರ್ಭಿಣಿಯನ್ನು ಮನೆಯಿಂದ ಕರ್ಕೊಂಡು ಬಂದು ನಮ್ಮನ್ನು IBಯಲ್ಲಿ ಕೂಡಿ ಹಾಕಿ ಅದನ್ನು ಕಿರಣ್ ರೆಡ್ಡಿ ಅವರ ಹೆಸರಲ್ಲಿ ಮಾಡಿದ್ದಾರೆ ಸರ್. ಕಿರಣ್ ರೆಡ್ಡಿ ಅನ್ನೋರು ಸಹಿತ ನನ್ನ ಮೇಲೆ ಸ್ಟೇ ತಗೊಂಡ್ಬಿಟ್ಟವ್ರೆ. ನನ್ನ ಹೆಸರು, ನಮ್ಮದು ರೆಪ್ಯೂಟೆಡ್ ಫ್ಯಾಮಿಲಿ, ನಂದು ಯಾವುದೇ ಹೆಸರುಗಳನ್ನ ಯಾವುದೇ ಮೀಡಿಯಾದಲ್ಲಿ ಹೇಳಂಗಿಲ್ಲ ಅಂತೇಳಿ ನಿಮ್ಮ ಪವರ್ ಟಿವಿಲಿ ನಂದು ಪ್ರಶ್ನೆ ಇದೆಲ್ಲ ಇಂಟರ್ವ್ಯೂ ಎಲ್ಲ ಆದಮೇಲೆ ಅವರು ಸ್ಟೇ ತಂದಿದ್ದಾರೆ. ಈ ಸ್ಟೇ ಥರದ್ದು ಎಲ್ಲರಿಗೂ ಇವ್ರಿಗೆಲ್ಲ ಕಾಮನ್ ಆಗ್ಬಿಟ್ಟೈತೆ ಅವ್ರಿಗೆ.